ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಎಲ್ಲರಿಗೂ ಗೊತ್ತಿರೋ ಹಾಗೆ GDS ನ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಅದರಂತೆ ವೆರಿಫಿಕೇಶನ್ ಕೂಡ ನಡೀತಾ ಇದೆ. ಹಾಗಿದ್ರೆ ತುಂಬಾ ಜನ ಸ್ಟೂಡೆಂಟ್ ಗೆ ಪ್ರಶ್ನೆ ಇದೆ, ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಮೇಡಮ್, ಯಾಕಂತ ಅಂದ್ರೆ ಥರ್ಡ್ ಮೆರಿಟ್ ಲಿಸ್ಟ್ ನಲ್ಲಿ 300+ ವೇಕೆನ್ಸಿಗಳನ್ನ ಈಗಾಗಲೇ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಹಾಗಿದ್ರೆ ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರಾ ಕವರ್ ಮಾಡೋಣ ಫ್ರೆಂಡ್ಸ್. ಹಾಗೇನೆ ಈ GDS ನ ರಿಕ್ರೂಟ್ಮೆಂಟ್ ನಲ್ಲಿ ಈ ವರ್ಷ ಎಷ್ಟು ಮೆರಿಟ್ ಲಿಸ್ಟ್ ಅನ್ನ ಬಿಡಬಹುದು ಅನ್ನೋದನ್ನು ಚರ್ಚೆ ಮಾಡೋಣ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಹೊಸಬರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 10,740 ಪೋಸ್ಟ್ಗಳಿಗೆ GDS ನಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯಾಗಿ ಥರ್ಡ್ ಮೆರಿಟ್ ಲಿಸ್ಟ್ ತನಕ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟು ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನಡೀತಾ ಇದೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕಾಂಗ್ರ್ಯಾಚುಲೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯಾರು ಸೆಲೆಕ್ಟ್ ಆಗಿಲ್ಲ ಪ್ಲೀಸ್ ಯಾರು ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂತ ಅಂದರೆ ಈ ಒಂದು GDS ನ ಎಕ್ಸಾಮ್ ನಡೆದಿರೋದು ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ. ಹಾಗೆಯೇ ನೀವು ಯಾವ ಒಂದು ಡಿವಿಷನ್ಗೆ ಹಾಕಿದ್ರಾ, ಹಾಗೆಯೇ ಅಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಅದರಂತೆ PWD ಇಂದ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಾ ನೀವು 91% ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಈ ವರ್ಷದ GDS ನಲ್ಲಿ ಹೆವಿ ಕಾಂಪಿಟೇಷನ್ ಇರೋದ್ರಿಂದ 98, 97, 99 ಯಾರು ತಗೊಂಡಿದ್ದಾರೆ ಅವರೇ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಥರ್ಡ್ ಮೆರಿಟ್ ಲಿಸ್ಟ್ ನಲ್ಲಿಯೂ ಕೂಡ 98, 97, 96 ಇದ್ದವರೇ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್ಸ್. ಅದರಂತೆ ಫೋರ್ತ್ ಮೆರಿಟ್ ಲಿಸ್ಟ್ ನಲ್ಲಿಯೂ ಕೂಡ ಪ್ಲಸ್ ಇದ್ದವರೇ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಹಾಗಾದ್ರೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇದೆ, ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಮೇಡಮ್? ಹೌದು, ಬಿಡ್ತಾರೆ ಫ್ರೆಂಡ್ಸ್. ಲಿಸ್ಟ್ ನಲ್ಲಿ 1000 ಪೋಸ್ಟ್ ಗಳನ್ನ ಸೆಲೆಕ್ಟ್ ಮಾಡಿದ್ರು ಕೂಡ 500 ವೇಕೆನ್ಸಿಗಳು ಮತ್ತೆ ಉಳಿದಿತ್ತು. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಮತ್ತೆ 300 ವೇಕೆನ್ಸಿಗಳು ಮತ್ತೆ ರಿಜೆಕ್ಟ್ ಆಗಿದ್ರು. ಮತ್ತೆ 300 ಮೆಂಬರ್ಸ್ ರಿಜೆಕ್ಟ್ ಆಗಿದ್ರು ಕೂಡ ಥರ್ಡ್ ಮೆರಿಟ್ ಲಿಸ್ಟ್ ನಲ್ಲಿ 300+ ವೇಕೆನ್ಸಿಗಳು ಖಾಲಿ ಇದ್ವು ಫ್ರೆಂಡ್ಸ್. ಸೊ ಅದನ್ನ ಅವರು ಇವಾಗ ತುಂಬಿಕೊಳ್ತಾ ಇದ್ದಾರೆ. ಸೊ ನೀವು ಅನ್ಕೊಳ್ಳೋ ಹಾಗೆ 300+ ವೇಕೆನ್ಸಿಗಳು ಕೂಡ ಸೆಲೆಕ್ಟ್ ಆಗುವ ಚಾನ್ಸಸ್ ಇರೋದಿಲ್ಲ. ಯಾಕಂದ್ರೆ ರಿಜೆಕ್ಟ್ ಆಗುವವರು ಕೂಡ ಇರ್ತಾರೆ. ಕಾರಣ ಕೂಡ ನಿಮಗೆ ಗೊತ್ತಿದೆ. ಸೊ ಅವ್ರ ಹತ್ರ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ಇರೋದಿಲ್ಲ, ಇಲ್ಲ ಅಂತ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸುವಾಗ ಬೇರೆನೇ ಡಾಟಾನ ತುಂಬಿರ್ತಾರೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋದಾಗ ಅಲ್ಲಿ ಮಿಸ್ ಮ್ಯಾಚ್ ಆಗ್ಬೋದು. ಸೊ ಈ ರೀತಿಯ ಕಾರಣಾಂತರಗಳಿಂದ ಅವರು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಫ್ರೆಂಡ್ಸ್. ಆದ್ರೆ ವೇಕೆನ್ಸಿಗಳ ಸಂಖ್ಯೆ ಕಡಿಮೆ ಇರ್ಬೋದು. ಫಾರ್ ಎಕ್ಸಾಂಪಲ್ 100 ಇರ್ಬೋದು, ಇಲ್ಲಾಂದ್ರೆ 150 ಇರ್ಬೋದು. ಸೊ ಈ ರೀತಿಯಾಗಿ ಇದರಲ್ಲಿ ವೇರಿಯೇಷನ್ ಕೂಡ ಇರ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಕಡಿಮೆ ವೇಕೆನ್ಸಿಗಳು ಇರುತ್ತೆ ಸೊ ಫೋರ್ತ್ ಮೆರಿಟ್ ಲಿಸ್ಟ್ ನಲ್ಲಿ. ಸೊ ನಿಮ್ಗೆಲ್ಲರೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಸೊ ಯಾರೆಲ್ಲ 98, 97, 96 ಅನ್ನ ಹೊಂದಿದ್ದೀರಾ, ಸೊ ನೀವೆಲ್ಲರೂ ಕೂಡ ಹೋಪ್ಸ್ ಅನ್ನ ಇಟ್ಕೊಳ್ಬಹುದು, ನಾನು ಸೆಲೆಕ್ಟ್ ಆಗಬಹುದು ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಅಲ್ಲದೆ ಯಾವ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳಿವೆ ಅಂತ ಹೇಳಿ ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋಸ್ಗಳನ್ನ ನೋಡಿ ಅದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಪ್ರಶ್ನೆ ಎಲ್ಲರಿಗೂ ಇರೋ, ರಿಕ್ರೂಟ್ಮೆಂಟ್ ನಲ್ಲಿ ಎಷ್ಟು ಮೆರಿಟ್ ಲಿಸ್ಟ್ಗಳನ್ನ ಈ ವರ್ಷ ಬಿಡಬಹುದು ಅನ್ನೋ ಒಂದು ಡೌಟ್ಗೆ ಸೊ ಫೋರ್ತ್ ಮೆರಿಟ್ ಲಿಸ್ಟ್ನೇ ಲಾಸ್ಟ್ ಆಗ್ಬೋದು ಫ್ರೆಂಡ್ಸ್. ಯಾಕಂತ ಅಂದ್ರೆ ನೀವೇ ನೋಡ್ತಾ ಇರ್ಬೋದು 1020 ಪೋಸ್ಟ್ಗಳನ್ನ ಮಾತ್ರ ನಮ್ಮ ಕರ್ನಾಟಕಕ್ಕೆ ನೀಡಿದ್ದಾರೆ. ಸೊ ಇವಾಗ ನೀವು ನೋಡ್ಬೋದು ಥರ್ಡ್ ಮೆರಿಟ್ ಲಿಸ್ಟ್ ತನಕ ಕೂಡ 300+ ವೇಕೆನ್ಸಿಗಳನ್ನ ತುಂಬಿಕೊಂಡಿದ್ದಾರೆ. ಸೊ ಅದರಂತೆ ಇವಾಗ ಫೋರ್ತ್ ಮೆರಿಟ್ ಲಿಸ್ಟ್ ನಲ್ಲಿ ಉಳಿದಂತಹ ವೇಕೆನ್ಸಿ ಅಂತ ಅಂದ್ರೆ ಒಂದು 100 ಉಳಿಬಹುದು, ಇಲ್ಲ ಅಂದ್ರೆ 100ಕ್ಕಿಂತ ಕಡಿಮೆ ಕೂಡ ಉಳಿಬಹುದು, ಇಲ್ಲ ನಿಮ್ಮ ಚಾನ್ಸ್ ಇದ್ರೆ 200 ವೇಕೆನ್ಸಿ ಕೂಡ ಇರ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಅವರು ತುಂಬಿಕೊಂಡಾದ್ಮೇಲೆ ಅಲ್ಲಿಗೆ ನಿಮ್ಮ ಒಂದು ಶೆಡ್ಯೂಲ್ ಅಲ್ಲಿ ಬಂದಾಗತ್ತೆ ಫ್ರೆಂಡ್ಸ್. ಅಲ್ಲಿಗೆ ನಿಮ್ಮ ಶೆಡ್ಯೂಲ್ ಅನ್ನ ಸ್ಟಾಪ್ ಮಾಡ್ತಾರೆ. ಸೊ ಅವರು ನೋಟಿಫಿಕೇಶನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ 30ರ ತನಕ ನಾವು ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾನು ಇದೇ ಒಂದು ಚಾನೆಲ್ ನಲ್ಲಿ ಮಾಡಿದ್ದೀನಿ. ಸೊ ಯಾರು ಹೋಗಿ ಅದರಂತೆ ಫೋರ್ತ್ ಮೆರಿಟ್ ಲಿಸ್ಟ್ ಲಾಸ್ಟ್ ಎಂಡ್ ಆಗ್ಬೋದು ಫ್ರೆಂಡ್ಸ್, ಅಥವಾ ಫಿಫ್ತ್ ಮೆರಿಟ್ ಲಿಸ್ಟ್ ಕೂಡ ಬಿಡಬಹುದು. ಸೊ ಏನೇ ವೇರಿಯೇಷನ್ ಆದರೂ ಕೂಡ ನಾನು ಇದೇ ಒಂದು ಚಾನೆಲ್ನಲ್ಲಿ ನಿಮಗೆ ಅಪ್ಡೇಟನ್ನು ನೀಡ್ತಾ ಇರ್ತೀನಿ. ಹಾಗಾಗಿ ಚಾನೆಲ್ಗೆ ಕನೆಕ್ಟ್ ಆಗಿರಿ. ಮತ್ತು ಯಾರೂ ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಅದರಂತೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಟ್ರೈ ಮಾಡಿ. ನಿಮ್ಮ ಪರ್ಸೆಂಟೇಜ್ 98, 97 ಈ ರೀತಿಯಾಗಿಂದ ಜಾಬ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಅದರಲ್ಲಿ ಭಾಗವಾಗಿ ಎಕ್ಸಾಮ್ಗಳನ್ನು ಬರೀರಿ ಮತ್ತು ಪಾರ್ಟ್ಗಳನ್ನ ಗಿಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ದಂಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತು ಪಕ್ಕದಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಅಲ್ಲಿ ನಿಮಗೆ ಎಲ್ಲ ತರಹದ ಮಾಹಿತಿಗಳ ವಿಡಿಯೋಗಳು ಸಿಗತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.